ವಿದ್ಯಾ ವಿಜ್ಞಾನ್ ಶಾಲೆಯಲ್ಲಿ ದೇವಸಂದ್ರ ಕೆಆರ್ಪುರ ತಮ್ಮ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿ ಹಾಗೂ ಸಂಭ್ರಮದಿಂದ ನೆರವೇರಿಸಿತು. ಈ ಕಾರ್ಯಕ್ರಮವು ಬಿವಿಎನ್ ಕಾಲೇಜು ಮತ್ತು ಪ್ರಾಥಮಿಕ ಶಾಲೆ ಆವರಣದ ಚಂದ್ರಶೇಖರ್ ಕಂಬಾರ ಆಡಿಟೋರಿಯಂ, ದೇವಸಂದ್ರ, ಕೆಆರ್ಪುರ, ಬೆಂಗಳೂರು ಇಲ್ಲಿ ನಡೆಯಿತು. ಗಣ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಶಾಲಾ ವಾರ್ಷಿಕೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನಗಳು ಹಾಗೂ ನಾಟಕಗಳು ಎಲ್ಲರ ಮನಸೂರೆಗೊಂಡವು. ವಿಶೇಷವಾಗಿ ಪುಟಾಣಿ ಮಕ್ಕಳ ನೃತ್ಯ ಪ್ರದರ್ಶನ ಪ್ರೇಕ್ಷಕರಿಂದ ಭಾರೀ ಚಪ್ಪಾಳೆ, ಶಿಳ್ಳೆ ಹಾಗೂ ಸಂಭ್ರಮಕ್ಕೆ ಕಾರಣವಾಯಿತು. ಮಕ್ಕಳ ಪ್ರತಿಭೆಯನ್ನ ನೋಡಿ ಪೋಷಕರು ಆನಂದಭರಿತರಾದ ಕ್ಷಣಗಳು ಕಂಡುಬಂದವು. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಡಿಕೆ ಮೋಹನ್ ಬಾಬು, ಆದ್ಯ ಫೌಂಡೇಶನ್ ಅಧ್ಯಕ್ಷರು ಡಿಎ ಸುರೇಶ್, ನಮ್ಮ ಕ್ಲಿನಿಕ್ನ ವೈದ್ಯರಾದ ಡಾಕ್ಟರ್ ಸಾಗರ್ ವೆಂಕಟೇಶ್, ವಿದ್ಯಾ ವಿಜ್ಞಾನ ಶಾಲೆಯ ಕಾರ್ಯದರ್ಶಿಗಳಾದ ವತ್ಸಲ ಸುಮಂತ್ ಹಾಗೂ ಶ್ರೀ ಸುಮಂತ್, ಪ್ರೊಫೆಸರ್ ಚಿಕ್ಕಲಿಂಗಯ್ಯ, ಡಾಕ್ಟರ್ ಅನಿಲ್ ಕುಮಾರ್ ಮತ್ತು ವಿದ್ಯಾ ವಿಜ್ಞಾನ್ ಶಾಲೆಯ ಪ್ರಾಂಶುಪಾಲರಾದ ಜ್ಯೋತಿ ಪ್ರಭಾಕರ್, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮತ್ತು ಗಣ್ಯ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಾಂಶುಪಾಲೆ ಜ್ಯೋತಿ ಪ್ರಭಾಕರ್ ರವರು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಆಡಳಿತ ವರ್ಗ, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ನಾನು ಮಕ್ಕಳಲ್ಲಿ ಒಬ್ಬಳಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತರುವ ಉದ್ದೇಶದಿಂದ ರೋಬೋಟಿಕ್ಸ್ ಕ್ಲಾಸ್, ಕರಾಟೆ, ಡ್ಯಾನ್ಸ್, ಸೆಮಿನಾರ್ಗಳು, ಪ್ರಬಂಧ ಸ್ಪರ್ಧೆಗಳು, ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡಾಕೂಟಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ 1 ವರ್ಷದ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಸಿದ್ದೇವೆ. ಕನ್ನಡ ಪ್ರತಿಭಾ ಪರೀಕ್ಷೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಾಲೆ ಎಂಬ ಪ್ರಶಸ್ತಿಗೆ ನಮ್ಮ ಶಾಲೆ ಭಾಜನವಾಗಿದೆ. ಅದೇ ರೀತಿ ಗಣಿತ ಪ್ರತಿಭಾ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿದ್ದಾರೆ. ಇದು ನಮ್ಮ ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ. ಮೇ 19ರಂದು ಪ್ರಾರಂಭವಾದ ಈ ಶಾಲೆಯಲ್ಲಿ ಮೊದಲ ವರ್ಷದಲ್ಲೇ 144 ವಿದ್ಯಾರ್ಥಿಗಳು ದಾಖಲಾದದ್ದು ನಮ್ಮ ವಿಶ್ವಾಸ ಮತ್ತು ಶ್ರಮಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿದ್ದೇವೆ ಎಂದು ಹೇಳಿದರು. ಕಾರ್ಯದರ್ಶಿ ವತ್ಸಲ ಸುಮಂತ್ ಮಾತನಾಡಿ, ಶಾಲೆಯನ್ನು ಮೌಲ್ಯಾಧಾರಿತ ಶಿಕ್ಷಣದ ಕೇಂದ್ರವಾಗಿಸುವ ಗುರಿಯೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ. ಪೋಷಕರ ಸಹಕಾರವೇ ನಮ್ಮ ಶಕ್ತಿಯಾಗಿದೆ ಎಂದರು. ನಂತರ ಮಾತನಾಡಿದ ಡಾಕ್ಟರ್ ಸಾಗರ್ ವೆಂಕಟೇಶ್ ರವರು, ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಮಕ್ಕಳ ಭವಿಷ್ಯಕ್ಕೆ ಅತ್ಯಗತ್ಯ. ವಿದ್ಯಾ ವಿಜ್ಞಾನ್ ಶಾಲೆ ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಜೀವನ ಕೌಶಲ್ಯಗಳನ್ನು ಬೆಳೆಸುತ್ತಿದೆ ಎಂದು ಶ್ಲಾಘಿಸಿದರು. ಇದೇ ವೇಳೆ ಡಿಕೆ ಮೋಹನ್ ಬಾಬುರವರು 2 ಸಸಿಗಳನ್ನು ನೆಡುವ ಮೂಲಕ ಮಕ್ಕಳ ಬೆಳವಣಿಗೆ ಮರದಂತೆ ನಿಧಾನವಾಗಿ ಆದರೆ ಬಲವಾಗಿ ನಡೆಯಬೇಕು, ಶಿಕ್ಷಣವೇ ಸಮಾಜದ ಮೂಲ ಎಂದು ಸಂದೇಶವನ್ನ ನೀಡಿದರು. ಒಟ್ಟಾರೆ ವಿದ್ಯಾ ವಿಜ್ಞಾನ್ ಶಾಲೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಂಸ್ಕೃತಿ, ಶಿಕ್ಷಣ ಮತ್ತು ಸಾಧನೆಯ ಸಂಭ್ರಮವಾಗಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ತೀರ್ಮಾನ ನೆಟ್ಟಲ್ಲಿ ನಾನು ಮಾಡಿದೆ. ಜಾಗ ಅದರ ತೀರ್ಮಾನ ಇವತ್ತು ಮೂರು
ಅತಿಥಿಗಳೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಪೋಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭಾಶಯಗಳು. ಈ ವರ್ಷ ನಮ್ಮ ಶಾಲೆಯಲ್ಲಿ ಮೊದಲನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಬುನಾದಿ ಚಪ್ಪಾಳೆ ಅನಿಸುತ್ತೆ. ನಮ್ಮ ಪೋಷಕರಿಗೆ ಹಾಕೋ ಬಹಳ ಸುಸ್ತಾಗಿದೆ. ಇನ್ನ ಕಾರ್ಯಕ್ರಮ ಮುನ್ನ ಶುರುವೇ ಆಗಿಲ್ಲ. ಸ್ವಲ್ಪ ನಿಮ್ಮ ಒಂದು ಚಪ್ಪಾಳೆ ಮಕ್ಕಳಿಗೆ ಒಂದು ಪೇರೆಂಟ್ಸ್ ಬಂದಿರತಕ್ಕಂಥ ಗೊತ್ತಾಗಲಿ, ಸ್ವಲ್ಪ ಎಚ್ಚರಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಕೇಳಿಸ್ತೀನಿ, ನನ್ನ ಪೋಷಕರ ಒಂದು ಚಪ್ಪಾಳೆ ಖಂಡಿತ ಯಾರು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅನಿಸುತ್ತೆ. ಏನು ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ಆದರೂ ಈ ಮಾತನ್ನು ನಾನು ಹೇಳಲೇಬೇಕಾಗ್ತದೆ. ಒಂದ್ಸಲ ನಾನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು ಸ್ಕೂಲ್ನ ಟೇಕ್ ಓವರ್ ಮಾಡಿದೆ. ಅದು ಅವರು ನಡೆಸೋದಕ್ಕೆ ಆಗಲಿಲ್ಲ. ಆ ಸ್ಥಿತಿಯಲ್ಲಿದ್ದಂಥ ಸ್ಕೂಲ್ ಅದು ಕೋರ್ಟು ಕಚೇರಿಗೆ ಹೋಗ್ಬಿಟ್ಟಿತ್ತು. ಆಗ ನಾನು ಕೇಂಬ್ರಿಡ್ಜ್ ಶಾಲೆಯನ್ನು ನಾನು ತಗೊಂಡೆ. ಎಷ್ಟು ಜನ ಇದ್ದರು? 313 ಜನ ವಿದ್ಯಾರ್ಥಿಗಳಿದ್ದರು. ಎಲ್ಲಿಂದ? ಪ್ರೀ ಸ್ಕೂಲಿಂದ ಹಿಡಿದು 10th 313 ಸ್ಟೂಡೆಂಟ್ಸ್ ಇದ್ದರು. ಎಷ್ಟು ಜನ ಇದ್ದರು? 9th, 8th, 9th, 10th ಅಂತ ಹೇಳಿದ್ರೆ 5 ಜನ, 6 ಜನ, 3 ಜನ ಈ ಥರ ಇದ್ದಿದ್ದು. ಸಿಂಗಲ್ ಡಿಜಿಟ್ಸಲ್ಲಿದ್ದರು ಹೈಸ್ಕೂಲಲ್ಲಿ. ಇವನ್ 7th ಸಿಂಗಲ್ ಡಿಜಿಟಲ್ಲಿದ್ದರು. ನಾನು ತೊಗೊಂಡಿದ್ದ ತಕ್ಷಣ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ನಾನು ರಿಯಲ್ ಎಸ್ಟೇಟಲ್ಲಿದ್ದಾಗ ಕೌನ್ಸಿಲರ್ ಆಗಿದ್ದೆ. ಇವನು ಶಾಲೆ ನಡೆಸೋದಿಲ್ಲ ಅಂಥೇಳಿ 125 ಜನ ಟಿ ಸಿಗಳು ತೊಗೊಂಡೋಗ್ಬಿಟ್ರು. 125 ಜನ ಟಿ ಸಿಗಳನ್ನ ತೊಗೊಂಡೋಗ್ಬಿಟ್ರು. 300 ಇದ್ದಿದ್ದೆ 313 ಜನ. ಪ್ರತಿ ವರ್ಷ ಜಾಸ್ತಿ ಆಗಬೇಕು. 4 ಸಂಸ್ಥೆ ತೊಗೊಂಡಿದ್ದ ತಕ್ಷಣ ಇವನು ನಡ್ಸೋಕ್ಕಾಗೋದಿಲ್ಲ ಅಂಥೇಳಿ 125 ಜನ ಟಿ ಸಿಗಳು ತೊಗೊಂಡೋಗ್ಬಿಟ್ರು. ಅಂದರೆ ನಂಬಿಕೆ ಇರಲಿಲ್ಲ ನನ್ನ ಮೇಲೆ. Initiative of Vidya School for the upcoming academic year 26-27. Focus on strong academic foundations and conceptual learning, implementation of activity-based and experimental teaching methods, featuring lab and robotics, well-equipped computer and science lab, experienced and qualified teaching facility, regular assessments and academic support for all learners, digital classrooms and smart classes. Emphasis on reading habits, communication skills and critical thinking. Encouragement of co-curricular activities such as music, dance, art, ballet, drama, literary events. Increased participation in sports, yoga, karate and physical fitness programs. Opportunities for students to showcase talents through school and inter-school events, safe transportation facilities with security. Continued focus on value-based education, discipline and character building. Development of leadership, teamwork and social responsibility among students. As we look forward to the upcoming academic year, we believe a commitment to excellence, innovation and value-based education. Together, let us continue to shape young minds and build a brighter future. Thank you, one and all, for your constant support and encouragement. Have a wonderful day. Thank you. ಯಾಕೆ ಅಂತಂದರೆ ಇಲ್ಲಿ ಇವತ್ತು ಸಮಾಜ ಹದೋಗತಿಗೆ ಕೊಂಡೊಯ್ತಾ ಇದೆ. ಯಾಕೆ ಅಂದರೆ ತಂತ್ರಜ್ಞಾನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ತಂತ್ರಜ್ಞಾನವನ್ನು ಮಕ್ಕಳು ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಆ ಮೊಬೈಲ್ ಆ
ಸಂಸ್ಥೆಗಳು ಕೂಡ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈಗ ಬದುಕಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣವೇ ನಮ್ಮ ಈ ಕಡೆ ಹೇಳಿಕೊಂಡು ಹೊರಡಲು ಕೇಳಿಕೊಳ್ಳಲು ನಮ್ಮ ಕಾರ್ಯಕ್ರಮಕ್ಕೆ ಬೆಳೆಯುವ ಮುಂಚೆ ವೇದಿಕೆಗೆ ಕೂತಿದ್ದಾಗ ಈ ವಿದ್ಯಾರ್ಥಿಗಳು ಎಲ್ಲರೂ ಮಾಡೋದು ಆ ಜೀವನದ ಚಿಕ್ಕ ಪುರಾಣಗಳು ನಾವು ಬೆಂಗಳೂರಲ್ಲಿ ನಮ್ಮದು ಕನ್ನಡ ಕಲಾ ಕಸ್ತೂರಿಗಳನ್ನು ಏನು ಇನಾಗ್ರೇಟ್ ಮಾಡಿದ್ವಿ ನಾವು ಯಾರು ಕೂಡ ಅದರಿಂದ ನಾನು ಕೂಡ ಮಾತು ಅಭ್ಯಾಸಗಳನ್ನ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲ ಅವಕಾಶ ಕೊಡಬೇಕಾಗಿ ಒಂದು 2 ಮಾತುಗಳನ್ನು ನಾನು ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ಕಾರ್ಯದರ್ಶಿ ಮಾತಾಡಬೇಕಂದ್ರೆ ಇಷ್ಟಪಡ್ತಾ ಇದ್ದೆ. ಅದಾದ ನಂತರವಾಗಿ ವಾರ್ಷಿಕ ವರದಿಯನ್ನ ಮಂಡಿಸಬೇಕಾದ್ರೆ ನೋಡ್ತಾ ಇದ್ದೆ. ಎಷ್ಟು ಅದ್ಭುತವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡು ಕೇವಲ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅಷ್ಟೇ ಒಂದು ಮಗು ಮುಂದಿನ ಜೀವನದಲ್ಲಿ ತನ್ನ ಬದುಕುವಂತ ಕಲೆಯನ್ನ ಯಾವ ರೀತಿ ಕಲಿಬೇಕು, ತನ್ನ ಒಂದು ಶ್ರಮವನ್ನು ಯಾವ ರೀತಿಯಲ್ಲಿ ಆಗಬೇಕು, ಕೇವಲ ಪುಸ್ತಕಕ್ಕೆ ಅಷ್ಟೇ ಅಲ್ಲದೆ ತಂತ್ರಜ್ಞಾನದಲ್ಲೂ ಸಹ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಗ್ತಿರುವಂತಹ ಶ್ರಮಕ್ಕೆ ನಿಜವಾಗ್ಲೂ ಸಹ ಜೋರಾದ ಚಪ್ಪಾಳೆ ನೆಲೆಯಿಂದ ಬರಬೇಕು. ಹಾಕೊಂಡಿದ್ವಿ. ಈ ವೇದಿಕೆ ಮೇಲೆ ನನಗೆ ಕಾಯವಾದ ಮನಸ್ಸ ಮಾತನಾಡ್ತಾ ಇದ್ದೀನಿ. ನಾನು ಯಾವ ಕಾರ್ಯಕ್ರಮವನ್ನು ಹಾಕೊಂಡಿದ್ದೋ ಅದಕ್ಕಿಂತ 1 ಹೆಜ್ಜೆ ಜಾಸ್ತಿ ಕೆಲಸ ಮಾಡಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮೊಂದಿಗೆ ಸಹಾಯಕರು ಈ ಎಲ್ಲರ ಮುಂದೆ ಮಾತನಾಡಲು ಇಷ್ಟಪಡುತ್ತೇನೆ. ಆ ಯೋಜನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಳ್ಳಿ ಆಗಲ್ಲ. ಏನಂದ್ರೆ ಮಾಡೋದೇ ನಮ್ಮ ಕೆಲಸ. ಹಾಗಾಗಿ ನಾವು ಶಿಕ್ಷಕರು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಸಮಯ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಶುರುವಾಗುತ್ತೆ. ಒಂದು 2 ಮಾತು ನಾವು ಸರ್ ಮಾತಾಡಿ ಮುಗಿಸ್ಬೋದು. ಕರಾಟೆ ಕ್ಲಾಸನ್ನು ಕೂಡ ಸ್ಕೂಲಲ್ಲಿ ಶುರು ಮಾಡಬೇಕು ಅಂತ ಹೇಳಿ ಇನ್ನು ಮಕ್ಕಳು ಶಾಲೆಗೆ ಬರುವ ಅವಧಿಯಲ್ಲೇ ಅವರಿಗೆ ವಾರಕ್ಕೆ 1 ಅಥವಾ 2 ನಿಮ್ಮ ಕ್ಲಾಸಲ್ಲಿ ಹೇಗೆ ಫಿಸಿಕಲ್ ಎಜುಕೇಶನ್ ಕ್ಲಾಸಸ್ ಇರುತ್ತೆ, ಥಿಯರಿ ಕ್ಲಾಸಸ್ ಇರುತ್ತೆ, ಅದೇ ರೀತಿಯಲ್ಲಿ ಕರಾಟೆ ಕ್ಲಾಸಸ್ ಕೂಡ ಮುಂದಿನ ವರ್ಷದಿಂದ ಶುರುವಾಗುತ್ತೆ. ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ ಅಂದರೆ ಮಕ್ಕಳಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಲಿ ಸಾರ್ವಜನಿಕ ಬೆಳವಣಿಗೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ನಮ್ಮ ಟೀಚರ್ಸ್ ಕಡೆಯಿಂದ ನಮ್ಮ ಶಾಲಾ ಸಂಸ್ಥೆ ಕಡೆಯಿಂದ ಹೇಗೆ ನಾವೆಲ್ಲ ಅದ್ರ ಕಡೆ ಗಮನ ಹರಿಸಿ ಕೆಲಸ ಮಾಡ್ತಾ ಇದ್ರು ಪೋಷಕರಾಗಿ ನಿಮ್ಮ ಸಹಕಾರ ಕೂಡ ಇದೇ ರೀತಿಯಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತಾ ಇನ್ನೊಂದು ಮಾತು ಮುಖಾಂತರ ನನ್ನ ಭಾಷಣ ಮುಗಿಸ್ತೀನಿ. ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಇಫ್ ಅಟ್ ಆಲ್ ಯು ವಾಂಟ್ ಟು ಹೆಲ್ಪ್ ಅ ಪರ್ಸನ್ ಡೋಂಟ್ ಗಿವ್ ಹಿಮ್ ಅ ಫಿಶ್, ಟೀಚ್ ಹಿಮ್ ಹೌ ಟು ಫಿಶ್ ಅಂತ. ಅದರ ಅರ್ಥ ಏನಂದ್ರೆ ನಾವು ಯಾವ್ದಾದ್ರು ಒಂದು ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂದ್ರೆ ಆ ವ್ಯಕ್ತಿಗೆ ಒಂದು ಹೊತ್ತಿನ ಊಟಕ್ಕೆ ಸರಿಯಾಗುವಂಥದ್ದಾಗಿ ಆ ಕ್ಷಣಕ್ಕೆ ಬೇಕಾಗಿರುವಂಥದ್ದನ್ನಾಗಿ ಕೊಡೋದೇ ಬದಲು ಆ ವ್ಯಕ್ತಿಗೆ ಒಂದು ಜೀವನೋಪಾಯ ಆಗುವಂಥದ್ದು ಏನಾದರೂ ಹೇಳ್ಕೊಟ್ರೆ ಆ ವ್ಯಕ್ತಿ ಜೀವನ ಪರ್ಯಂತ ಅದನ್ನ ಮಾಡ್ತಾ ತನ್ನ ಜೀವನವನ್ನು ತಾನೇ ರೂಪಿಸ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಬರೀ ಪಠ್ಯಪುಸ್ತಕದ ಬಗ್ಗೆ ಮಾತ್ರ ಹೇಳ್ಕೊಳ್ತಾ ಇಲ್ಲ, ಅವ್ರ ಮುಂದೆ ಅವರ ಜೀವನವನ್ನು ಅವರ ಕಾಲ ಮೇಲೆ ನಿಂತು ನಡೆಯೋದಕ್ಕೆ ಬೇಕಾಗಿರುವಂತಹ ಸ್ವಾಭಿಮಾನ, ಕಾನ್ಫಿಡೆನ್ಸ್, ಅದಕ್ಕೆ ಬೇಕಾಗಿರುವಂತಹ ಪರಿಶ್ರಮ ಎಲ್ಲ ನಮ್ಮ ಶಾಲೆಗಳಿಂದ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಯಾವಾಗಲೂ ಒಂದು ಚಪ್ಪಾಳೆ ಹೊಡಬೇಕು ಅಂತ ಒಂದು ಕೈಯಿಂದ ಹೇಳಿ ಸಾಧ್ಯ ಇತ್ತು, ಆದರೆ ಒಂದು ಕೈ ನಮ್ಮ ಶಾಲೆಗಳಿಗೆ ಬರೋದಾದ್ರೆ ಇನ್ನೊಂದು ಕೈ ಪೋಷಕರು ಅಂತ ಹೇಳ್ತಾ ನಿಮ್ಮ ಸಹಕಾರ ನಮ್ಮ ಶಾಲೆಗೆ ಹೀಗೆ ಇರುತ್ತೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. Next, I would like to call Aradhya. She got the 2nd prize in ball in the basket. ನಾನು ಡಾಕ್ಟರ್ ಸಾಗರ್ ವೆಂಕಟೇಶ, ದೇವಸ್ಥಾನದ ಮೆಡಿಕಲ್ ಆಫೀಸರ್ BBMPಯಿಂದ. ನಮಗೆ ವಿದ್ಯಾವಿಜ್ಞಾನ ಸ್ಕೂಲು ನಮಗೆ ತುಂಬ ಅವಕಾಶ ಕೊಟ್ಟಿದೆ ಮೆಡಿಕಲ್ ಕ್ಯಾಂಪ್ ಮಾಡೋಕ್ಕೆ. ನಾವು ತುಂಬ ಸರ್ತಿ ಕ್ಯಾಂಪ್ ಮಾಡಿಕೊಟ್ಟಿದ್ದೀವಿ ಮತ್ತು ಅವರಿಂದನೇ ನಾವು ಇವತ್ತೆಲ್ಲ ಕ್ಯಾಂಪ್ ಮಾಡಿ ತುಂಬ ರೀಚ್ ಮಾಡಿದ್ದೀವಿ ಪೇಷಂಟ್ಸ್ನ. ಮತ್ತು ಈ ಸ್ಕೂಲ್ ತುಂಬ ಎಜುಕೇಷನಲ್ಲಿ ತುಂಬ ಹೆಲ್ಪ್ ಮಾಡ್ತದೆ ಸ್ಟೂಡೆಂಟ್ಸ್ಗೆ.
ಎಲ್ಲ ಕ್ಲಾಸ್ ರೂಮ್ ಡಿಜಿಟಲ್ ಆಗಿದೆ. ಸೊ ಇಟ್ ಈಸ್ ಈಸಿ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ಎನಿ ನಾಲೆಜ್ ಥ್ರೂ ಐದರ್ ಲೆಟ್ ಇಟ್ ಬಿ PPT ಫಾರ್ಮ್ಯಾಟ್ ಆರ್ ಶಾರ್ಟ್ ಫಿಲ್ಮ್ ಫಾರ್ಮ್ಯಾಟ್. ಟೀಚರ್ಸು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ನಾನೇ ಪರ್ಸ್ನಲಾಗಿ ನೋಡಿದ್ದೀನಿ, ಯಾಕಂದ್ರೆ ನಾನು ಕ್ಯಾಂಪೆಲ್ಲ ಮಾಡಿದ್ದೀನಿ. ಮತ್ತು ಇಲ್ಲಿ ಇವರು ಕರಾಟೆ ಕ್ಲಾಸಸ್ ಮತ್ತು ರೋಬೋಟಿಕ್ ಕ್ಲಾಸು ಮಾಡಿದ್ದಾರೆ, ವಿಚ್ ಇಸ್ ಸಮಥಿಂಗ್ ನೀವು ನನಗೆ ಗೊತ್ತಿರಲಿಲ್ಲ ಬೇರೆ ಸ್ಕೂಲಲ್ಲಿ ಆಗೋತ್ತಾಗಿಲ್ಲ ಅಂತ. ಬಟ್ ಇಲ್ಲಂತೂ ಆಗ್ತಿದೆ, ಸ್ಟೂಡೆಂಟ್ಸ್ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇವತ್ತು ಅವ್ರದ್ದು ಸ್ಕೂಲ್ ಡೇ ಇದೆ, ಸೊ ಅಲ್ಲಿ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಮಕ್ಕಳು ಮಜಾ ಮಾಡ್ತಿದ್ದಾರೆ, ಪೇರೆಂಟ್ಸ್ ಎಂಜಾಯ್ ಮಾಡಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಪ್ರಿನ್ಸಿಪಲ್ ಆ್ಯಂಡ್ ಆಲ್ ದ ಸ್ಟಾಫ್ ಹಿಯರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನನ್ನ ಹೆಸರು ಜ್ಯೋತಿ ಪ್ರಭಾಕರ್ ಅಂತ, ವಿದ್ಯಾವಿಜ್ಞಾನ ಶಾಲೆಯ ಪ್ರಾಂಶುಪಾಲರು. ಇಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ ಆಡಳಿತ ವರ್ಗದವರು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಸದಾ ನಾನು ಸಮೇತ ಮಕ್ಕಳಲ್ಲಿ ಒಬ್ಬರಾಗಿ ಕಾರ್ಯವನ್ನು ನಿರ್ವಹಿಸ್ತೀವಿ. ಇಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಹೊರ ಹಾಕೋಕ್ಕೆ ಅವರೆಲ್ಲ ಇರ್ತಕ್ಕಂಥ ಒಂದು ಪ್ರತಿಭೆ ಅಥವಾ ಟ್ಯಾಲೆಂಟ್ ಅಂತ ನಾವು ಏನು ಕರಿತೀವೋ ಅದರ ಒಂದು ಸಂಬಂಧಿಸಿದಂತಹ ಅನೇಕ ಚಟುವಟಿಕೆಗಳನ್ನ ಕೈಗೊಂಡಿದ್ದೀವಿ. ರೋಬೋಟಿಕ್ ಕ್ಲಾಸಸ್ ಆಗಿರ್ಬೋದು, ಕರಾಟೆ ಕ್ಲಾಸಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು. ಹಾಗೆ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಹೊರಹಾಕೋಕ್ಕೆ ನಾವು ಸೆಮಿನಾರ್ ಕ್ಲಾಸಸ್, ಹಾಗೆ ಎಸ್ಎ ಕಾಂಪಿಟೇಷನ್ಸ್ ಆಗಿರ್ಬೋದು, ಹಾಗೆ ಸ್ಪೋರ್ಟ್ಸ್ ತಕ್ಕಂಥ ತಗೊಂಡಾಗ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳನ್ನು ಸಮೇತ ಇಲ್ಲಿ ಕೈಗೊಂಡಿದ್ದೇವೆ. ಹಾಗೆ ಈ ಒಂದೇ ವರ್ಷದಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಸಮೇತ ಬರೆಸಿದ್ವಿ. ಆ ಪರೀಕ್ಷೆಗಳಲ್ಲಿ ಈಗಾಗಲೇ ಕನ್ನಡ ಅಂತಕ್ಕಂಥ ಒಂದು ಟ್ಯಾಲೆಂಟ್ ಎಕ್ಸಾಮಲ್ಲಿ ಜಿಲ್ಲಾ ಹಂತದಲ್ಲಿ ಉತ್ತಮ ಶಾಲೆ ಅಂತಕ್ಕಂತಹ ಒಂದು ಪುರಸ್ಕಾರಕ್ಕೆ ನಮ್ಮ ಶಾಲೆ ಭಾಜನವಾಗಿದೆ. ಹಾಗೆ ಗಣಿತ ಅಂತಕ್ಕಂಥ ಒಂದು ಎಕ್ಸಾಮಲ್ಲಿ ಮ್ಯಾಥ್ಸ್ ಟ್ಯಾಲೆಂಟ್ ಎಕ್ಸಾಮಲ್ಲಿ ನ್ಯಾಷನಲ್ ಒಂದು ರ್ಯಾಂಕನ್ನು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ರ್ಯಾಂಕನ್ನು ಸಮೇತ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಆಗಿದೆ. ಈ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರ ಹಾಕಕ್ಕಿರ್ತಕ್ಕಂತಹ ಶಾಲೆ ಅಂತಂದರೆ ನಮ್ಮ ಶಾಲೆ, ಅದು ವಿದ್ಯಾವಿಜ್ಞಾನ ಅಂತಂದರೆ ತಪ್ಪಾಗಲಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕೋಕ್ಕೆ ಆಡಳಿತ ಮಂಡಳಿ, ಹಾಗೆ ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗ, ಹಾಗೆ ಪೋಷಕರ ಎಲ್ಲರ ಸಹಕಾರದೊಂದಿಗೆ ಮಕ್ಕಳನ್ನು ಉನ್ನತ ಹಂತಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿ ಅಂತ ಹೇಳ್ಬಿಟ್ಟು ನನ್ನೆರಡು ಮಾತನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಮೇ 19 ಈ ಒಂದು ಶಾಲೆ ಅಂತಕ್ಕಂಥ ಪ್ರಾರಂಭ ಆಗಿದೆ. ಶಾಲೆ ಪ್ರಾರಂಭ ಆದಾಗ ನಮ್ಮ ಶಾಲೆಯಲ್ಲಿ ಮೊದಲನೇ ವರ್ಷದಲ್ಲಿ 144 ವಿದ್ಯಾರ್ಥಿಗಳು ದಾಖಲಾಗಿರೋದು ಒಂದು ಹೆಮ್ಮೆಯ ವಿಚಾರ ಅಂತಂದರೆ ತಪ್ಪಾಗಲಾರದು. ಇಲ್ಲಿ ಮೊದಲನೇ ಶಾಲಾ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಇದು ಒಂದು ಹಬ್ಬ ಅಲ್ಲ, ಸಡಗರ ಸಂಭ್ರಮ ಅಂತಂದರೆ ತಪ್ಪಾಗಲಾರದು. ಈ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು, ಪೋಷಕದವರು, ಅತಿಥಿಗಳು, ಮುಖ್ಯ ಅತಿಥಿಗಳು, ಆ ಗಣ್ಯರೊಂದಿಗೆ ನಾವು ಈ ಒಂದು ಸಮಾರಂಭವನ್ನು ಆಯೋಜಿಸಿದ್ದೀವಿ. ಈ ಸಮಾರಂಭ ಅಂತಕ್ಕಂಥದ್ದು ನಾಳೆಯ ಒಂದು ಶಿವರಾತ್ರಿಗೆ ಹಿಂದೆ ನಾವು ಜಾಗರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ಒಂದು ಹಬ್ಬವನ್ನು ತಾವೆಲ್ಲರೂ ಸಮೇತ ಕಣ್ತುಂಬಿಸ್ಕೊಂಡಿದ್ದೀರಾ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಾಗರ್ ಅವರು ಸಮೇತ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ಒಂದು ಪ್ರತಿಭೆಯನ್ನು ಮಾಡಿದ್ದಾರೆ. ಅವರು ಹೇಳ್ತಕ್ಕಂಥ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಒಂದು ರೋಬೋಟಿಕ್ ಕ್ಲಾಸಸ್ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥ ಒಂದು ಶಾಲೆ ಅಂತಂದರೆ ವಿದ್ಯಾವಿಜ್ಞಾನ ಶಾಲೆ. ಹಾಗೆ ಇಲ್ಲಿ ಎಲ್ಲ ಕ್ಲಾಸಸ್ಸು ಸಮೇತ ಡಿಜಿಟಲ್ ಆಗಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಆಗಿದೆ. ಇದೇ ರೀತಿಯಾಗಿ 100 ಶಾಲಾ ವಾರ್ಷಿಕೋತ್ಸವಗಳು ಮಾಡ್ಕೊಳ್ತೀವಿ. ಮಾಡೋಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕನ್ನಡ.